ರಾಮ ಕಾಲೋರಿ ಐದ ಜೋಳದ ತನಿಯೋ ಎಣ್ಣ ರಾಮ ರಾಮ ಕಾಯೋರಿ ನನ್ನ ಮಾಯದ ಅಂಬಾ ಭವಾನಿ ರಾಮ ರಾಮ ಕಾಯೋರಿ ನಿನ್ನ ಹೊಲ್ದಾಗ ಬೆಳೆದಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಢೂರಿ ಸಿರಿ ಸಂಪತ್ತಿ ಏನು ಬ್ಯಾಡ ಮಗನ. ನಿನ್ನ ಹೊಲ್ದಾಗ ಬೆಳೆದಿರ್ತಕ್ಕಂಥ ಐದು ಜೋಳದ ತೆನೆಯನ್ನ ನನ್ನ ಹಡ್ಲಗಿ ತುಂಬಾ ಬೇಕ. ಯಾಕಂದ್ರೆ ಇವತ್ತು ವಾರ ಮಂಗಳವಾರದ ನವರಾತ್ರಿ ಅದ. ಇವತ್ತು ನಾನು ಘಟಕ್ ಕುಂದ್ರುವಂತ ಸಮಯ. ಘಟಕ್ ಕುಂದ್ರಂದ್ರೆ ಯಾರು ಮನೆಗೆ ಹೋಗುದಿಲ್ಲ ನನ್ನ ಮಗನ. ಹಸಿ ಬೇಸಿದ ಧಾನ್ಯವನ್ನು ನಾ ಸೇವನ ಮಾಡೋದಿಲ್ಲೋ ಮಕ್ಕಳ ಮುದ್ದೆಗೌಡನೆ. ನಾನು ನಿನ್ನ ಹೊಲ್ದಾಗ ಬೆಳೆದಿರ್ತಕ್ಕಂಥ ಐದು ಜೋಳದ ಹಸತೇನಿಯನ್ನ ನನಗಾದ್ರೆ ನೀಡಬೇಕ. ಎಷ್ಟು ಹೇಳಿದಾಗ ಮಕ್ಕಳ ಮುದ್ದೆಗೌಡ ಅಂತಾನು ಯವ್ವ. ಏನು ಹೇಳಲಿ ಜಗದಮ್ಮ ನಿನಗ, ಏನು ಹೇಳಲಿ ನನ್ನ ಆದಿಶಕ್ತಿ. ಯವ್ವ ನನ್ನ ಪರಿಸ್ಥಿತಿ ಹೆಂಗದ ಅಂದ್ರ ನನ್ನ ಮನೆಯೊಳಗೆ ಒಂದು ದಿವಸ ಊಟ ಮಾಡಿದ್ರಿ, 2 ದಿವಸ ಮಕ್ಕಳು ಉಪವಾಸ ಬಿಡ್ತಾ ಇದ್ದಾರೆ. ಹೌದು, ಊರಾಗಿನ ಹೊಲದೊಳಗೆ ಮಂದಿ ಕೈಕಾಲು ಬಿದ್ದು ಸಾಲ ಮಾಡಿ ಬೀಜ ಬಿತ್ತಿನ ತಾಯಿ. ಬೀಜ ಬಿತ್ತಿರ್ತಕ್ಕಂಥ ರೊಕ್ಕ ಆಗ್ತದಿಲ್ಲ ಅಂತ ಹೇಳಿ ಕಣ್ಣೀರ ಚಲ್ಲತಾನ ಹರಿ. ಇನ್ನು ಇಂಥ ಪರಿಸ್ಥಿತಿ ಒಳಗೆ ನನ್ನ ಹೊಲದಾಗ ಬೆಳೆದಿರ್ತಕ್ಕಂಥ 5 ಜೋಳತ್ತೆ ನನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಕ್ಕಲ್ರ ಮುದ್ದೇಗೌಡ ಅಂತಾನ ಹರಿ. ಇಷ್ಟು ಮಾತನ್ನು ಹೇಳಿದಾಗ ಜಗತ್ತಿನ ತಾಯಿ ಆಗಿರ್ತಕ್ಕಂಥ ರೇಣುಕಾದೇವಿ ಅಂತ ಇದ್ದಾಳ. ಈ ಮಗಗೆ ಬಹಳ ಸಮಸ್ಯೆ ಅದ. ಇದ ನಮ್ಮ ಸಿದ್ಧಾರೂಢ ಅಜ್ಜಾರು ಏನು ಸಾಮಾನ್ಯರಲ್ಲಿ ಭಗವಂತ ದೇವತೆ ಸಂತ ನಿಮಿತ್ತ ಪ್ರತಿಮಾ. ಜಗತ್ತಿನೊಳಗೆ ಭಗವಂತ ಬರ್ಲಿಕ್ಕೆ ಶಕ್ಯತೆ ಇಲ್ಲ. ಅವತಾರ ತಗೊಂಡ ಆರೂಢನಾಗಿ ಬರ್ತಾ ಇದ್ದಾನೆ. ಕೋಟ್ಯಾಂತರ ಮಂದಿ ಇಲ್ಲಿ ನಡ್ಕೊಂಡು ಬೇಡಿದ ಭಾಗ್ಯವನ್ನು ಪಡೆದಾರ, ಮರ್ತು ಹೋಗ್ಲಿಕ್ಕೆ ಕುಂತಾರ. ಇವು ಮರ್ತವ್ದು ಯಾವತ್ತೂ ಬಿಡುವುದಿಲ್ಲ. ಮತ್ತು ಅಲ್ಲೇ ಸಿಗುತ್ತಾನೆ. ಅದಕ್ಕೆ ಆರೂಢ ನನಗೆಂತೋ ಬೇಕಾದ್ದನ್ನ ಪಡ್ಕೋ. ಅದಕ್ಕಂದ್ರು ಆಗಲೇ ಹೇಳಬೇಕಾದ್ರೆ ನಡಕೆ ಹೇಳ್ತಿದ್ರು ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಬಂಗಾರ ಕೊಡ್ತಕ್ಕಂಥ ಕಾಮಧೇನು ಇದ್ದಾನೆ. ಮಕ್ಕಳೆಲ್ಲಾರ್ದವ್ರಿಗೆ ಮಕ್ಕಳ ಫಲ ಕೊಡ್ತಾ ಇದ್ದಾನೆ. ಕಷ್ಟ ಅಂತ ಬಂದವರು ಉಡಿ ಹಿಡ್ಕೊಂಡು ಬಂದ್ರೆ ಅದಕ್ಕೆ ಅನ್ನ ದಾಸೋಹವನ್ನ ಜ್ಞಾನ ದಾಸೋಹವನ್ನ ನೀಡಿ ಜಗತ್ತನ್ನ ಸಲುಹತಕ್ಕಂಥ ನಮ್ಮ ಆರೂಢ ಹುಬ್ಬಳ್ಳಿ ಒಳಗಿದ್ದಾನಂದ್ರ ನಮ್ಮಂತ ಭಾಗ್ಯವಂತರು ಯಾರು. ಆದ್ರೆ ಹುಬ್ಬಳ್ಳಿಯಾಗಿನ ಮಂದಿಗೂ ಸಿದ್ಧಾರೂಢರು ಮರ್ಮನ ಕೂರ್ತಿದ್ದ ಅರ್ಧ ಮಂದಿ. ಅದೇ ಹೇಳ್ತಾರಲ್ಲ, ಹಿತ್ತಲ ಗಿಡ ಅಲ್ಲದ ಹಂಗಾಗಿತ್ತು ಬಾಳೆ. ಚಿಕನ್ ಗುನ್ನೆ ಆದಾಗ ಇಲ್ಲೇ ಔಷಧಿ ಅಂತ ಕೂರ್ತಿಲ್ಲ. ಬೇರೆ ಊರಿಗೆ ಬಸ್ಸಿಗೆ ರೊಕ್ಕ ಹಾಕಿ 4 ದಿವಸ ಓಡಾಡ್ತಾವ. ಬರೇ ಬಂದು ಅಜ್ಜ ಅಂದ್ರೆ ಸಾಕು. ಇತಿಹಾಸದ ಅಜ್ಜಂದು ಮೊದಲ ದಿವ್ಸಕ್ಕೆ 2 ಸರ್ತಿ ಬರ್ತಿದ್ದ. ಮಗ ಸತ್ತಾಗ ಬಂಗಾರದ ನಾಣ್ಯ ಕೊಟ್ಟ ಬೆಳ್ಕೊಂತ ಹೋದ. 1 ದಿವ್ಸಕ್ಕೆ 2 ಸರ್ತಿ ಬರ್ತಿದ್ದ. ಇದು ಏನದರಿ ಅಂತ ಕೇಳಿದ್ರೆ, ದೇವಸ್ಥಾನ ಅಂದ್ರೆ ಏನಂತ ಕೇಳಿದ್ರೆ, ಜೀವ ಶಿವನಲ್ಲಿ ಐಕ್ಯ ಆಗುವುದಕ್ಕ ಈ ಸಂಬಂಧ. ತುಕಾಮಣೆ ದೇವ ಭಕ್ತಾಚ ಸಂಗಮ, ದೇವರು ಮತ್ತು ಭಕ್ತರ ಸಂಬಂಧ ಆಗಲಿ ಅನ್ನೋದಕ್ಕ ಭಕ್ತ ಮತ್ತು ದೇವನ ಸಂಬಂಧ ಆಗುವುದಕ್ಕ ಈ ಗುಡಿ ಗುಂಡಾರಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆ ಅದೇ ಗುರ್ತಿಲ್ಲ. ನಾವು ಹೆಂಗದೀಪ ಅಂತ ಕೇಳಿದ್ರೆ ಸ್ವಾರ್ಥ ಸಾಧಿಸ್ತೀವಿ ಹೊರತು ಪರಾರ್ಥ ಸಾಧವ್ರಲ್ಲ. ನಮಗೆ ಬಿಡಿ ಸೇದ್ಬೇಕಂದಾಗ ಬೇರೆಯವ್ರ ಗಡ್ಡಕ್ಕೆ ಬೆಂಕಿ ಹಚ್ಚಿದ್ರು ಅಡ್ಡಿಲ್ಲ, ನಾ ಬಿಡಿ ಆದ್ರೆ ಸೇದ್ಬೇಕು ಅನ್ನುವಂಥ ನಮ್ಮ ವಿಚಾರ. ಈ ಸಿದ್ಧಾರೂಢನಲ್ಲಿ 1 ದಿವಸಕ್ಕೆ 2 ಸರ್ತಕ್ಕ ಬರ್ತಕ್ಕಂಥ ವ್ಯಕ್ತಿಯನ್ನ ಕೋಟ್ಯಾಧಿಪತಿ ಮಾಡಿದ. ಬರ್ತಾ ಏನ್ ಮಾಡಿದ ಅಂತ ಕೇಳಿದ್ರೆ, ಸೋಮವಾರ ಬರೋವ ಇರ್ಲಿ ಹೇಳ, ಅಮಾಸಿಗೊಮ್ಮೆ ಹೋದ್ರಿ ನಮ್ಮ ಅಜ್ಜಿ ಬ್ಯಾಡ ಅಂತ ನೀನು. ಅಮಾಸಿಗೊಮ್ಮೆ ಬರೋವ ಶಿವರಾತ್ರಿಗಂದ ಏನು ವರ್ಷಕ್ಕೊಮ್ಮೆ 365. ಅದೇನು ಭಾಳ ದೊಡ್ಡದೇನ ಪಂಚಾಂಗ ಸರಿ ತನಕ ಹಿಂಗೆ ಬರ್ತಿದ್ವಿ. ಹೋಗಿ ಶಿವರಾತ್ರಿಯಾಗಿ ದರ್ಶನ ಮಾಡು ನಂದು. ಮಾತ್ರ ಕೆಚ್ಗೆ ಆತ ರೊಕ್ಕದಿಂದ 15 ಅನರ್ಥ ಆಗ್ತಾವ ಸಂತ ಏಕನಾಥ್ ಮಹಾರಾಜರು ಭಾಗವತದೊಳಗೆ ಸುಂದರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅರ್ಥಾಚ ಪೈಸಾ ಪಾಸೋನಿ 15 ಅನರ್ಥ ಅಂತಾರ. ರೊಕ್ಕ ಹೆಚ್ಚಿಗೆ ಆತ ಮನುಷ್ಯಾಗ ಸುರಾಪಾನ, ಪರಸ್ತ್ರೀ ಆಗಮನ, ಗುರುದ್ವಾರ ಆಗಮನ, ಮಾತೃವದ, ಪಿತೃವದ, ಹಿಂಗ ಬಾಳ ಮನೆ ಆಗ್ತಾವ್ರಿ. ಮನೆಯಾಗ ತಿನ್ನ ಕೂಳಿದ್ದಿಲ್ಲ ಅಂದ್ರೆ 20,000 ಇದ್ರಿ. ಇವ್ರು 15,000 ಕಟ್ಟಿ ಒಂದು ಹೀರೋ ಹೊಂಡ ಗಾಡಿ ಮನೆ ಮುಂದೆ ನಿಂದ್ರಿಸ್ತಾರ. 3 ತಿಂಗಳು ತುಂಬಿಲ್ಲ ಅಂದ್ರೆ 4 ತುಂಬಕ್ಕೆ
ದಮಡಿ ಜಾಯ ಪರಂತು ನಮ್ ದಮಡಿನ ಜಾಯ ಮನೆಯೊಳಗೆ ಅವಾಗ 10 ರೂಪಾಯಿ ಕೊಡೋ ಕಿಮ್ಮತ್ ಇರೋದಿಲ್ಲ. 15,000 ಗಾಡಿ ತುಂಬ ಊರು ತುಂಬ ತಿರುಗುತ್ತ 100 ರೂಪಾಯಿ ಎಣ್ಣೆ ಇರ್ಲಿ, ಚರ್ಚೆ ಮಾಡುದು ಬೇಡ. ಸಿದ್ಧಾರೂಢಜ್ಜ ಬೇಡಿದ ಬಂಗಾರ ಕೊಟ್ಟ, ಇವ ಮರ್ತ ಮತ್ತ ದೇವ್ರ ಅಜ್ಜ ಕೊಟ್ಟಂದ್ರ ಭಕ್ತರು ಸ್ವಲ್ಪ ಹಿಂಗ ಸರದ ಅಂದ್ರ ಅವೇನ್ ಸರಿಯೋದಿಲ್ಲ, ಎಲ್ಲ ಅವನ ಲಿಸ್ಟ್ನ್ಯಾಗ ಇರ್ತಾವ, ಅವನ ಮಕ್ಕಳಿಗೆ ಬಿಟ್ಟು ಅವು ಯಾವಾಗಲೂ ಇರೋದಿಲ್ಲ. ಸ್ವಲ್ಪ ಸ್ವಚ್ಛ ಹೆಚ್ಚಿಗೆ ಆದಾಗ ಸ್ವಲ್ಪ ಕರೆಂಟ್ ಶಾಕ್ ಕೊಡ